ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಆಶಾ ಕಾರ್ಯಕರ್ತೆಯರು ಧರಣಿಯನ್ನ ನಿರ್ಧಾರ ಮಾಡಿದ್ರು. ಸಂಘಟನೆಯ ಮುಖಂಡರ ಜೊತೆ ಸಿಎಂ ಸಂಧಾನ ಮಾಡಿದ ಕಾರಣಕ್ಕಾಗಿ ಸಂಧಾನ ಯಶಸ್ವಿಯಾಗಿದೆ. ಸಿಎಂ ಸಂಧಾನದ ಬೆನ್ನಲ್ಲೇ ಮುಷ್ಕರವನ್ನು ವಾಪಸ್ ಪಡೆಯಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಆಶಾ ಕಾರ್ಯಕರ್ತೆಯರು ತಮ್ಮ ಅನೇಕ ದಿನಗಳಿಂದ ಸರ್ಕಾರದ ಮುಂದೆ ಇರುವಂಥ ಬೇಡಿಕೆಗಳಿದ್ದಾವಲ್ಲ, ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮುಷ್ಕರವನ್ನು ಮಾಡಲಾಗಿತ್ತು. ಮುಷ್ಕರದ ಬೆನ್ನಲ್ಲೇ ಇದೀಗ ಸಂಧಾನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದರು. ಸಂಧಾನ ಯಶಸ್ವಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳನ್ನು ಆಶಾ ಕಾರ್ಯಕರ್ತರು ಒಪ್ಪಿಕೊಂಡಿದ್ದಾರೆ. ಸಂಘಟನೆ ಜೊತೆ ನಾನು ಮಾತನಾಡಿದ್ದೇನೆ ಅಂತ ಕೂಡ ಸಿಎಂ ಹೇಳಿದ್ದಾರೆ. ಪ್ರತಿ ತಿಂಗಳು 10,000 ರೂಪಾಯಿ ನೀಡುವಂಥ ಭರವಸೆಯನ್ನು ನೀಡಿದ್ದೇವೆ, ಪ್ರತಿಭಟನೆ ವಾಪಸ್ ತೆಗೆದುಕೊಳ್ತೇವೆ ಅಂತ ತಿಳಿಸಿದ್ದಾರೆ ಅಂತ ಸಿಎಂ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆಶಾ ಕಾರ್ಯಕರ್ತೆಯರು ಇಡೀ ಕರ್ನಾಟಕದಾದ್ಯಂತ ಇರುವಂಥ ಆಶಾ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಮಾಡಬೇಕು ಅನ್ನುವ ನಿರ್ಧಾರವನ್ನು ಮಾಡಿದ್ರು. ಅನೇಕ ಬೇಡಿಕೆಗಳಿದ್ದಾವೆ. ಗೌರವಧನ 10,000 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋದು, ಜೊತೆಗೆ ಅವರಿಗೆ ಸೇವಾ ಭದ್ರತೆ 15,000 ಮಾಡಿ ಅನ್ನೋದು, ಹೀಗೆ ಅನೇಕ ರೀತಿಯ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಹೋರಾಟವನ್ನು ಆರಂಭ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರು. ಆದರೆ ಸಂಘಟನೆಯ ಮುಖ್ಯಸ್ಥರ ಜೊತೆ ಸಿಎಂ ಮಾತನಾಡಿದ ನಂತರದಲ್ಲಿ ಅದಕ್ಕೆ ಓಕೆ ಅಂತ ಹೇಳಲಾಗಿದೆ. ಯಾವುದೇ ರೀತಿಯ ಪ್ರತಿಭಟನೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಧರಣಿಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಖುದ್ದು ಮುಖ್ಯಮಂತ್ರಿಗಳೇ ಈ ವಿಚಾರವನ್ನು ಹೇಳಿದ್ದಾರೆ. ನಾನು ಅವ್ರ ಜೊತೆ ಮಾತನಾಡಿದ್ದೇನೆ, ಸಂಧಾನ ಮಾಡಿದ್ದೇನೆ, ಭರವಸೆ ಕೊಟ್ಟಿದ್ದೇನೆ, ಧರಣಿ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟನೆ ನೀಡಿದ್ದಾರೆ.